450 ಕೋಟಿ ವೆಚ್ಚದ ಜಾತಿ ಗಣತಿ ವರದಿ ಕಸದ ಬುಟ್ಟಿಗೆ ಹಾಕಲಾಯ್ತಾ? ಸರ್ಕಾರದ ವಿರುದ್ಧ ಶಾಸಕ ಸುನಿಲ್ ಕುಮಾರ್ ಗರಂ ಆಗಿದ್ದಾರೆ. ಬೆಂಗಳೂರಲ್ಲಿ ಮಾಜಿ ಸಚಿವ ಸುನಿಲ್ ಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಕೇಂದ್ರದಲ್ಲಿ ಜಾತಿ ಗಣತಿ ಆಗ್ತಾ ಇದೆ, ರಾಜ್ಯ ಸರ್ಕಾರ ವರದಿಯನ್ನು ವಿರೋಧಿಸಿತ್ತು, ಇಂದಿನವರೆಗೂ ಕೂಡ ರಾಜ್ಯ ಸರ್ಕಾರ ವರದಿಯ ಬಗ್ಗೆ ಸ್ಪಷ್ಟವಾದಂಥ ನಿಲುವನ್ನು ತಳೆದಿಲ್ಲ, ಮುಂದಿನ ಅಧಿವೇಶನದಲ್ಲಿ ವರದಿ ಮಂಡನೆ ಆಗಬೇಕು, ಅಧಿವೇಶನದಲ್ಲಿ ವರದಿ ಬಗ್ಗೆ ಚರ್ಚೆಗೆ ಸಮಯ ನಿಗದಿ ಮಾಡಲಿ ಅಂತ ಗುಡುಗಿದ್ದಾರೆ. ಹೈಕಮಾಂಡ್ ಹೇಳಿದ್ದಕ್ಕೆ ಮಧುಸೂದನ್ ವರದಿ ಮಾಡಿಸಿದ್ರು, ಗ್ಯಾರಂಟಿ ಪರಿಶೀಲನೆ ನೆಪದಲ್ಲಿ ಅದಕ್ಕೂ ಕನ್ನ ಹಾಕಿದ್ರಿ ಅಂತ ಸುನಿಲ್ ಕುಮಾರ್ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ. ಅವಧಿಯಲ್ಲಿ ರಚನೆ ಆಗಿದ್ದಂತ ಮಧುಸೂದನ್ ನಾಯಕ್ ವರದಿಯನ್ನ ತನ್ನ ಕಾಲದಲ್ಲಿ ತಗೊಂಡಿದ್ದಾರೆ ಅವರು. ಈ ವರದಿಯ ಬಗ್ಗೆ ಸರ್ಕಾರ ಶಿವಕುಮಾರ್ ಅವರು ಹೇಳಿ, ಇಲ್ಲಾಂದ್ರೆ ಒಂದ್ ಲೈನಲ್ಲಿ ಹೇಳ್ಬಿಡ್ಲಿ, ಸಿದ್ದರಾಮಯ್ಯನವರ ತೆಗೆದುಕೊಂಡಿರೋ ವರದಿ ಅವ್ರಿಗೆ ಅವ್ರ ಕಾಲಕ್ಕೆ ಬಿದ್ದೋಯ್ತು, ನನಗೇನು ಸಂಬಂಧ ಇಲ್ಲ ಅಂತ ಆದ್ರೂ ಕೂಡ ಅವ್ರು ಹೇಳಿ, ಆಮೇಲೆ ನೋಡಿ ಏನಾಗುತ್ತೆ. 180 ಕೋಟಿ ರೂಪಾಯಿ ಕಾಂತರಾಜು ವರದಿಗೆ ಮುಗೀತು, ಈಗ 450 ಕೋಟಿ ರೂಪಾಯಿ ಮಧುಸೂದನ್ ನಾಯಕಿ ವರದಿಗೆ ಮುಗೀತು. ಒಟ್ಟು ಗ್ಯಾರಂಟಿಗೂ ಕನ್ನ ಹಾಕಿದ್ರು, ವರದಿನ ಕಸದ ಬುಟ್ಟಿಗೆ ಹಾಕಿದ್ರು. ಅಲ್ಲ, ಆಯೋಗ ಅದನ್ನ ಹೇಳಿತ್ತು, ನಾವು ತಂತ್ರಜ್ಞಾನವನ್ನ ಬಳಸ್ಕೊಂಡು ಮಾಡಿದ್ದೇವೆ, ನಾವು ಎಲ್ಲ ಮನೆಗಳಿಗೆ ಹೋಗಿದ್ದೇವೆ, ಸುಮಾರು 6-7 ಲಕ್ಷ ಮನೆಗಳು ಬೀಗ ಹಾಕಿತ್ತು, ನಾವು ಮಾಡಿಲ್ಲ ಅನ್ನೋಂಥ ಡಾಟಾ ಅದ್ರಲ್ಲಿದೆ, ನಾನು ಡಾಟಾಕ್ಕೆ ವಿವರಕ್ಕೆ ಹೋಗ್ಲಿಲ್ಲ, ಅದು ಹೇಳಿದೆ. ನೀವು ವರದಿ ಬಹಿರಂಗ ಆದ ನಂತರ ತಾನೇ ಗೊತ್ತಾಗೋದು ಏನು ಅಂತ. ಏನು ಗೊತ್ತಿಲ್ಲಲೇ ಇದ್ರೆ ನಾವು ಏನು ಹೇಳಕ್ಕಾಗತ್ತೆ? ಈಗ ಅದನ್ನ ನಾವು ಅದಕ್ಕೆ ಹೇಳಿದ್ವಿ, ನೀವು ತಗೊಂಡ್ ಬಂದ ನಂತರ ಅದ್ರ ವರದಿ ಗೊತ್ತಾದ್ರೆ ಅದರ ಸಾಧಕ ಬಾಧಕಗಳೇನಿದೆ, ನಿಜವಾಗ್ಲೂ ಸಮೀಕ್ಷೆ ಪ್ರಕಾರನೇ ವರದಿ ಬಂದಿದೆಯೋ ಅಥವಾ ಇನ್ಯಾವುದೋ ಮೂಗಿನ ನೇರಕ್ಕಿದ ವರದಿ ರಿಪೋರ್ಟ್ ಬಂದಿದೆಯೋ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ಅದಕ್ಕೆ ಚರ್ಚೆಗೆ ತನ್ನಿ ಅಂತ ಹೇಳ್ತಾ ಇದ್ದೀನಿ.